ಅಮೆರಿಕಾದಲ್ಲೇ ಬಂಡಾಯ. ಟ್ರಂಪ್ಗೆ ಇದು ದೊಡ್ಡ ಶಾಕ್. ಉಲ್ಟಾ ಹೊಡೆದ ಟ್ರಂಪ್ ಪ್ಲಾನ್. ಟಾಪ್ ಆಫೀಸರ್ ರಾಜೀನಾಮೆ ಕೊಟ್ಟಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಬೋರ್ಡ್ಗಳು ಕವಿದಿದೆ. ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳೋ ಬಗ್ಗೆ ಅಮೆರಿಕಾದ ಒಳಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ. ಯುದ್ಧ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಧ್ವನಿ ಈಗ ಅಮೆರಿಕಾದ ರಾಜಕೀಯ ವಲಯದಲ್ಲಿಯೇ ಕೇಳಿಬರ್ತಾ ಇದೆ. ಕೆಲ ಅಧಿಕಾರಿಗಳು ಮತ್ತು ವಿಶ್ಲೇಷಕರು ಇರಾನ್ ಮೇಲೆ ನೇರ ದಾಳಿ ಮಾಡಿದ್ರೆ ಅದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಭಾರೀ ಆಗಬಹುದು ಅಂತ ಎಚ್ಚರಿಸ್ತಿದ್ದಾರೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ಜೊತೆಗಿನ ಯುದ್ಧದಲ್ಲಿ ಮತ್ತೊಂದು ದೊಡ್ಡ ಆಘಾತ ಆಗಿದೆ. ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮುಖ್ಯಸ್ಥ ಜೋಸೆಫ್ ಕೆಂಟ್ ರಾಜೀನಾಮೆಯನ್ನು ಕೊಟ್ಟು ಟ್ರಂಪ್ ಸರ್ಕಾರಕ್ಕೆ ಭಾರೀ ಹೊಡೆತವನ್ನು ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಯುದ್ಧವನ್ನು ಬೆಂಬಲಿಸೋಕೆ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಈ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಇದು ಟ್ರಂಪ್ಗೆ ಮತ್ತೊಂದು ಮುಖಭಂಗ. ಉನ್ನತ ಹುದ್ದೆಯ ಅಧಿಕಾರಿಯೊಬ್ಬರು ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟರೆ ಅದು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ? ಈಗಾಗಲೇ ಹಲವು ದೇಶಗಳು ಟ್ರಂಪ್ಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿರೋ ನಡುವೆ ಈ ಬೆಳವಣಿಗೆ ನಡೆದಿರೋದು. ಮೊದಲು ರಾಜೀನಾಮೆ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನು ಶುರು ಮಾಡಿದ್ದಾರೆ. ಇದು ಗೊತ್ತಿರೋ ವಿಚಾರ. ಇದೀಗ 3ನೇ ವಾರವನ್ನು ತಲುಪಿದೆ. ಅಮೆರಿಕ ಇರಾನ್ ಮೇಲೆ ವಿಮಾನ ದಾಳಿ ನಡೆಸ್ತಾ ಇದೆ. ಇರಾನ್ ಕೂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕದ ಗಲ್ಫ್ ದೇಶಗಳಲ್ಲಿರುವಂತಹ ವಾಯು ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇದೇ ಸಮಯದಲ್ಲಿ ಟ್ರಂಪ್ ಸರ್ಕಾರದ ಉನ್ನತ ಅಧಿಕಾರಿ ಜೋಸೆಫ್ ಕೆಂಟ್ ರಾಜೀನಾಮೆಯನ್ನ ಕೊಟ್ಟಿರೋದು. ಹಾಗಾದ್ರೆ ಈ ಜೋಸೆಫ್ ಕೆಂಟ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಇವರು ಅಮೆರಿಕದ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರ NCTCನ ಮುಖ್ಯಸ್ಥರಾಗಿದ್ದವರು. ಇದು ಅಮೆರಿಕದ ಭಯೋತ್ಪಾದನೆ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಮತ್ತು ವಿಶ್ಲೇಷಿಸುವಂತಹ ದೊಡ್ಡ ಸಂಸ್ಥೆ. ಕೆಂಟ್ ಅವರು ಟ್ರಂಪ್ ಅವರ ದೀರ್ಘಕಾಲದ ಬೆಂಬಲಿಗರೂ ಕೂಡ. ಗ್ರೀನ್ ಬೆರೆಟ್ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಅವರ ಮೌಲ್ಯಗಳನ್ನು ಬೆಂಬಲಿಸಿದ್ರು. ಆದರೆ ಈಗ ಇರಾನ್ ಯುದ್ಧಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಟ್ರಂಪ್ ಸರ್ಕಾರದಲ್ಲಿ ಮೊದಲ ಉನ್ನತ ಅಧಿಕಾರಿಯ ರಾಜೀನಾಮೆ ಆಗಿದೆ. ಸೊ ಕೆಂಟ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಾಮಾಜಿಕ ಮಾಧ್ಯಮ ಎಕ್ಸ್ ಅಂದರೆ ಹಳೆಯ ಟ್ವಿಟರ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನಾನು ಬಹಳ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಇರಾನ್ ವಿರುದ್ಧದ ಯುದ್ಧವನ್ನು ಬೆಂಬಲಿಸೋಕೆ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಇರಾನ್ ನಮ್ಮ ದೇಶಕ್ಕೆ ಯಾವುದೇ ತುರ್ತು ಬೆದರಿಕೆಯನ್ನು ಉಂಟು ಮಾಡಿರಲಿಲ್ಲ. ಈ ಯುದ್ಧವನ್ನು ಇಸ್ರೇಲ್ ಮತ್ತು ಅದರ ಅಮೆರಿಕದ ಶಕ್ತಿಶಾಲಿ ಲಾಭಿ ಗುಂಪು ಒತ್ತಾಯದಿಂದ ಶುರು ಮಾಡಿಕೊಂಡಿದೆ. ಸೊ ಮುಂದಿನ ತಲೆಮಾರಿನ ಯುವಕರನ್ನ ಯುದ್ಧಕ್ಕೆ ಕಳುಹಿಸಿ ಸಾಯಿಸೋದನ್ನು ನಾನು ಬೆಂಬಲಿಸಲಿಕ್ಕೆ ಆಗೋದಿಲ್ಲ. ಇದು ಅಮೆರಿಕದ ಜನರಿಗೆ ಯಾವುದೇ ಲಾಭವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಪತ್ರವನ್ನ ಟ್ರಂಪ್ ಅವರಿಗೆ ನೇರವಾಗಿ ಬರೆದು ಪ್ರಕಟಿಸಿದ್ದಾರೆ. ಇದು ಟ್ರಂಪ್ ಅವರ ಆಡಳಿತಕ್ಕೆ ದೊಡ್ಡ ಆಘಾತವಾಗಿದೆ. ಹಾಗಾದ್ರೆ ಈ ರಾಜೀನಾಮೆ ಯಾಕೆ ದೊಡ್ಡ ವಿಷಯ ಆಯಿತು? ಕೆಂಟ್ ಅವರು ಟ್ರಂಪ್ ಅವರ ತುಂಬಾ ಹತ್ತಿರದವರು. ಅವರು ಯುದ್ಧದ ನಿರ್ಧಾರದಲ್ಲಿ ಭಯೋತ್ಪಾದನೆ ಮಾಹಿತಿ ನೀಡುವಂತಹ ಪ್ರಮುಖ ವ್ಯಕ್ತಿ. ಅವ್ರು ಹೇಳುವಂತೆ ಇರಾನ್ ನಮಗೆ ಬೆದರಿಕೆ ಇಲ್ಲ ಅಂತ ಹೇಳೋದು ದೊಡ್ಡ ಸಂದೇಶ ಕೊಡತ್ತಲ್ವಾ? ಸೊ ಇದು ಟ್ರಂಪ್ ಸರ್ಕಾರದ ಒಳಗೆ ಇರುವಂತಹ ಮನಸ್ತಾಪವನ್ನು ತೋರಿಸ್ತಾ ಇದೆ. ಇದಕ್ಕೆ ಟ್ರಂಪ್ ಅವರ ಪ್ರತಿಕ್ರಿಯೆ ಏನಿತ್ತು? ಹಾಗಾದ್ರೆ ರಾಜೀನಾಮೆ ನಂತರ ಟ್ರಂಪ್ ಅವರು ರಾಜೀನಾಮೆ ನೀಡಿದ್ದು ಒಳ್ಳೆಯದೇ ಆಯಿತು, ಅವರು ಭದ್ರತೆಯಲ್ಲಿ ದುರ್ಬಲರು ಅಂತ ಹೇಳಿದ್ದು ವರದಿಯಾಗಿದೆ. ಸೊ ಟ್ರಂಪ್ ಅವರು ಇದು ನಮಗೆ ಒಳ್ಳೆಯದೇ ಮಾಡತ್ತೆ ಅಂತ ತೋರಿಸೋಕೆ ಪ್ರಯತ್ನಿಸ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಅವರ ಆಡಳಿತದಲ್ಲಿ ಒಂದು ದೊಡ್ಡ ಬಿರುಕನ್ನು ಉಂಟು ಮಾಡಿದೆ. ಕೆಂಟ್ ಅವರು ಟ್ರಂಪ್ ಅವರ ಮೌಲ್ಯಗಳನ್ನು ಬೆಂಬಲಿಸ್ತಾ ಇದ್ದವರು ಅಂತ ಹೇಳಿದರೂ ಸಹ ಈಗ ಯುದ್ಧವನ್ನು ವಿರೋಧಿಸಿದ್ದಾರೆ. ಇದು ಟ್ರಂಪ್ ಅವರ ಬೆಂಬಲಿಗರ ನಡುವೆಯೂ ಚರ್ಚೆಯನ್ನು ಹುಟ್ಟುಹಾಕಿರೋದು. ಈಗಾಗಲೇ ಹಲವು ದೇಶಗಳು ಟ್ರಂಪ್ ಅವರಿಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿವೆ. ಯುದ್ಧದಲ್ಲಿ ಅಮೆರಿಕಾಗೆ ಬೆಂಬಲ ಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಹಾರ್ಮುಜ್ ಸಮುದ್ರ ಸಂಧಿ ವಿಚಾರಕ್ಕೆ ಸಹಾಯ ಬೇಕು. ಇದು ವಿಶ್ವದ ತೈಲ ಸಾಗಣೆಯ ಮಾರ್ಗ. ಇರಾನ್ ಇದನ್ನು ಮುಚ್ಚಿದೆ. ಸೊ ಟ್ರಂಪ್ ಅವರು ನ್ಯಾಟೋ ದೇಶಗಳು, ಯುರೋಪ್, ಜರ್ಮನಿ, ಫ್ರಾನ್ಸ್, UK, ಇಟಲಿ, ಸ್ಪೇನ್ ಮುಂತಾದ ದೇಶಗಳಿಗೆ ಸಹಾಯವನ್ನು ಕೇಳಿದ್ರು. ಆದರೆ ಎಲ್ಲರೂ ಸಹ ಇದು ನಮ್ಮ ಯುದ್ಧ ಅಲ್ಲ, ಇದನ್ನು ನಾವು ಶುರು ಮಾಡಿಲ್ಲ ಅಂತಾನೆ ತಿರಸ್ಕರಿಸಿದ್ದಾರೆ. ಇನ್ನು ಜರ್ಮನಿ ರಕ್ಷಣಾ ಸಚಿವರು ನಾವು ಮಿಲಿಟರಿ ಸಹಾಯ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇಟಲಿ ಮತ್ತು ಇತರ ದೇಶಗಳು ಸಹ ಹಾಗೇನೆ ಹೇಳಿದೆ. ಗಲ್ಫ್ ದೇಶಗಳಾದಂಥ ಸೌದಿ ಅರೇಬಿಯಾ, UAE, ಕತಾರ್ ಕೂಡ ಯುದ್ಧಕ್ಕೆ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳಿದೆ. ಇದು ನಮ್ಮ ಯುದ್ಧ ಅಲ್ಲ, ಮಾತುಕತೆಯಿಂದ ಮುಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಟ್ರಂಪ್ ಅವರು ನ್ಯಾಟೋ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಕೋಪಗೊಂಡಿದ್ದಾರೆ. ಆದರೆ ಯಾರೂ ಸಹ ಸಹಾಯಕ್ಕೆ ಬರ್ತಾ ಇಲ್ಲ. ಸೊ ಇದು ಟ್ರಂಪ್ ಸರ್ಕಾರದ ಒಳಗಿನ ಮನಸ್ತಾಪವನ್ನು ತೋರಿಸುತ್ತೆ. ಭಯೋತ್ಪಾದನೆ ನಿಗ್ರಹದ ಮುಖ್ಯಸ್ಥನೇ ಯುದ್ಧವನ್ನು ತಪ್ಪು ಅಂತ ಹೇಳಿದ್ದಾರೆ. ಇದು ದೊಡ್ಡ ಚರ್ಚೆಯನ್ನು ಹುಟ್ಟಾಕತ್ತೆ. ಅಮೆರಿಕಾದಲ್ಲಿ ಯುದ್ಧ ವಿರೋಧಿ ಧ್ವನಿ ಬಲಗೊಳ್ತಾ ಇದೆ ಅಂತ ಅರ್ಥ. ಟ್ರಂಪ್ ಅವರ ಬೆಂಬಲಿಗರಲ್ಲಿ ಕೆಲವರು ಕೆಂಟ್ ಅವರನ್ನ ದೇಶಪ್ರೇಮಿ ಅಂತ ಹೊಗಳ್ತಾ ಇದ್ರೆ, ಇನ್ನೂ ಕೆಲವರು ಕೆಂಟ್ ಅವರು ತಪ್ಪು ಮಾಡಿದ್ದಾರೆ ಅಂತ ಟೀಕಿಸ್ತಿದ್ದಾರೆ. ಇದು ಅಮೆರಿಕದ ರಾಜಕೀಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗೋಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಇರಾನ್ ಯುದ್ಧ ಟ್ರಂಪ್ ಅವರಿಗೆ ತುಂಬಾ ದುಬಾರಿ ಆಗ್ತಿದೆಯೇನೋ ಅಂತ ಅನ್ಸುತ್ತೆ. ಒಂದ್ ಕಡೆ ಸೈನಿಕರು, ಹಣ,
ತೈಲ ಬೆಲೆ ಏರಿಕೆ, ಮತ್ತೊಂದು ಕಡೆ ತಮ್ಮದೇ ಅಧಿಕಾರಿಗಳು ರಾಜೀನಾಮೆ ಕೊಡ್ತಿದ್ದಾರೆ, ಹಲವು ದೇಶಗಳು ಬೆಂಬಲ ಕೊಡ್ತಾ ಇಲ್ಲ. ಇದು ಯುದ್ಧವನ್ನ ಇನ್ನೂ ದೀರ್ಘಕಾಲ ನಡೆಸೋದನ್ನು ಕಷ್ಟಕರವಾಗಿಸುತ್ತೆ. ಕೆಂಟ್ ಅವರ ರಾಜೀನಾಮೆ ಟ್ರಂಪ್ ಅವರಿಗೆ ಮುಖಭಂಗ ಮಾತ್ರ ಅಲ್ಲ, ಅವರ ನೀತಿಯನ್ನು ಪ್ರಶ್ನಿಸುವ ದೊಡ್ಡ ಸಂದೇಶ. ಈ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಅಮೆರಿಕ ಇರಾನ್ ಮೇಲೆ ಗೆಲ್ಲತ್ತಾ ಅಥವಾ ಮಾತುಕತೆಗೆ ಮುಂದೆ ಬರುತ್ತಾ? ಇದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ಜೋಸೆಫ್ ಕೆಂಟ್ ಅವರ ರಾಜೀನಾಮೆ ಟ್ರಂಪ್ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ. ಅಮೆರಿಕದ ಜನ ಮತ್ತು ದೇಶ ಯುದ್ಧಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.